ವೆಲ್ಕಮ್ ಟು ದಾದ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು NET KSETಗೆ ಜನರಲ್ ಪೇಪರ್ ಯೂನಿಟ್ 7 ಡೇಟಾ ಇಂಟರ್ಪ್ರಿಟೇಷನ್, ಇದರಲ್ಲಿ ಟೇಬಲ್ ಚಾರ್ಟ್, ಬಾರ್ ಚಾರ್ಟ್ ಮತ್ತು ಪೈ ಚಾರ್ಟ್ ಬರುತ್ತೆ. ಸೊ ಡೇಟಾ ಅಂದರೆ ಡೇಟಾ ಆಸ್ ಅ ಇನ್ಫಾರ್ಮೇಷನ್ ಇನ್ ರಾ ಆರ್ ಅನ್ಆರ್ಗನೈಸ್ಡ್ ಫಾರ್ಮ್, ಅದನ್ನು ಡೇಟಾ ಅಂತ ಕರಿತೀವಿ. ಡೇಟಾ ಅಕ್ವಿಸಿಷನ್ ಅಂದರೆ ಡೇಟಾ ಅಕ್ವಿಸಿಷನ್ ಇಸ್ ದ ಪ್ರಾಸೆಸ್ ಆಫ್ ಗ್ಯಾದರಿಂಗ್ ಆ್ಯಂಡ್ ಮೆಷರಿಂಗ್ ದ ಇನ್ಫಾರ್ಮೇಷನ್ ವಿಚ್ ಇಸ್ ಕಲೆಕ್ಟೆಡ್, ಅದನ್ನು ಡೇಟಾ ಅಕ್ವಿಸಿಷನ್ ಅಂತ ಕರಿತೀವಿ. ಸೋರ್ಸಸ್ ಆಫ್ ಡೇಟಾ ಯಾವುದ್ಯಾವುದು ಅಂದರೆ ಡೇಟಾ ಸೋರ್ಸಸ್ ಪ್ರೈಮರಿ ಸೋರ್ಸಸ್ ಮತ್ತು ಸೆಕೆಂಡ್ರಿ ಸೋರ್ಸಸ್ ಆಗಿರುತ್ತೆ. ಪ್ರೈಮರಿ ಸೋರ್ಸಸ್ ಮೀನ್ಸ್ ಫ್ರೆಶ್ ಡೇಟಾ ವಿಚ್ ಇಸ್ ನಾಟ್ ಕಲೆಕ್ಟೆಡ್, ಅಂದರೆ ಥ್ರೂ ಕ್ವೆಶ್ಚನೇರ್ ನಾವು ಕಲೆಕ್ಟ್ ಮಾಡೋ ಡೇಟಾನ ಪ್ರೈಮರಿ ಡೇಟಾ ಅಂತೀವಿ. ಮತ್ತು ಫೋಟೋಗ್ರಾಫ್ ಕಲೆಕ್ಷನ್ ಅದನ್ನು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಸೆಕೆಂಡರಿ ಡೇಟಾ ಸೋರ್ಸಸ್ ಯಾವುದು ಅಂದರೆ ಪಬ್ಲಿಷ್ಡ್ ಆಗಿರೋವಂಥದ್ದು, ಅಂದರೆ ಬುಕ್ಸ್, ಜರ್ನಲ್ಸ್, ಮ್ಯಾಗ್ಝೈನ್ಸ್, ರಿಪೋರ್ಟ್ಸ್, ಇಂಟರ್ನೆಟ್, ನ್ಯೂಸ್ ಪೇಪರ್, ಆರ್ಟಿಕಲ್ಸಲ್ಲಿ ಸಿಗೋವಂಥ ಡೇಟಾನ ಸೆಕೆಂಡರಿ ಡೇಟಾ ಅಂತ ಕರಿತೀವಿ. ಈ ಯೂನಿಟಲ್ಲಿ ನಮಗೆ ಆಲ್ಮೋಸ್ಟ್ ಟೇಬಲ್ ಚಾರ್ಟ್ನ ಕೇಳ್ತಾರೆ. ಸೊ ನಾನು 2015 UGC ನೆಟ್ಟಲ್ಲಿ ಕೇಳಿರೋವಂಥ ಕ್ವೆಶನ್ನ ಇಲ್ಲಿ ಸಾಲ್ವ್ ಮಾಡ್ತಾಯಿದ್ದೀನಿ. ಗಿವನ್ ಬಿಲೋ ಇಸ್ ದ ಟೇಬಲ್ ಇಸ್ ದ ಡಿಕ್ಯಾಡಲ್ ಡೇಟಾ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಎಲೆಕ್ಟ್ರಿಕಲ್ ಪವರ್ ಪ್ರೊಡಕ್ಷನ್ ಆಫ್ ಅ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಯರ್ಸ್ 1951ಇಂದ 2011 ಪಾಪ್ಯುಲೇಷನ್ ಇನ್ ಮಿಲಿಯನಲ್ಲಿ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಪವರ್ ಪ್ರೊಡಕ್ಷನನ್ನು ಕೊಟ್ಟಿದ್ದಾರೆ. ಮತ್ತು ಟೋಟಲ್ ಪ್ರೊಡಕ್ಷನ್ 1 GW is equal to 100,000 million ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸ್ಡ್ ಆನ್ ದಿಸ್ ಟೇಬಲ್ ಆನ್ಸರ್ ದ ಕ್ವೆಶನ್ಸ್ ಫ್ರಮ್ 7 to 12 ಅಂತ ಕೊಟ್ಟಿರ್ತಾರೆ. ಇಲ್ಲಿ ಫಸ್ಟ್ ಕ್ವೆಶನ್, ಇನ್ ವಿಚ್ ಡಿಕೇಡ್ ದ ಆವರೇಜ್ ಪವರ್ ಅವೈಲಬಿಲಿಟಿ ಪರ್ ಪರ್ಸನ್ ವಾಸ್ ಮ್ಯಾಕ್ಸಿಮಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಟೇಬಲಲ್ಲಿ ನೋಡೋದಾದರೆ ಎಲೆಕ್ಟ್ರಿಸಿಟಿ ಪವರ್ ಪ್ರೊಡಕ್ಷನ್ನು 2001ಇಂದ 2011ಗೆ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಅಂದರೆ 80ಇಂದ 100 ಮಿಲಿಯನ್ ವ್ಯಾಟ್ಸ್ನ ಪ್ರೊಡಕ್ಷನ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 2001 to 2011 ಜಾಸ್ತಿ ಆಗಿರೋದು. ಅದನ್ನು ಫಾರ್ಮುಲಾದಲ್ಲಿ ಹಾಕಿದ್ರೆ ಆವ್ರೇಜ್ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ನಾವು 1/2 ಅಂದರೆ ಹಾಫ್ ಅಂತ ತೊಗೊತೀವಿ. 1/2 ಇಂಟು 80 ಇಂಟು 1000, 80 2001ನಲ್ಲಿ 80 ಇಂಟು 1000 ಡಿವೈಡೆಡ್ ಬೈ 32% per ಪರ್ಸನ್ ಅಲ್ವಾ, ಅದಕ್ಕೆ ಡಿವೈಡೆಡ್ ಬೈ 32 ಪ್ಲಸ್ 2011ಅಲ್ಲಿ 100 ವ್ಯಾಟ್ಸ್ ಪ್ರೊಡಕ್ಷನ್ ಆಗಿರೋದು ಇಂಟು 1000 ಡಿವೈಡೆಡ್ ಬೈ 35 ಆ ಇಯರ್ದು ಪಾಪ್ಯುಲೇಷನ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2678.5 ಅಂತ ಆನ್ಸರ್ ಸಿಗುತ್ತೆ. ಬೇರೆ ಎಲ್ಲ ಇಯರಿಗೂ ನಾವು ಕಂಪೇರ್ ಮಾಡ್ಕೊಳ್ಬೋದು, ಬಟ್ ಮ್ಯಾಕ್ಸಿಮಮ್ ಇರೋದು 2001 to 11 2678.5. ಸೊ ಆನ್ಸರ್ ಆಪ್ಷನ್ ಡಿ. Question number 8. By what percentage the power production increased from 1951 to 2011 ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿದ್ರೆ ನಮಗೆ 1951ನಲ್ಲಿ ಇರೋದು 10, 2011ನಲ್ಲಿ 100. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 100 - 10 ಡಿವೈಡೆಡ್ ಬೈ 10 ಇಂಟು 100%. ಎಷ್ಟು ಪರ್ಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 100% ಅಂತ ತಗೊಂಡ್ರೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 900% ಬರುತ್ತೆ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 9. ಇಲ್ಲಿ ಆವರೇಜ್ ಡಿಕೇಡಲ್ ಗ್ರೌತ್ ರೇಟ್ ಕೇಳಿದ್ದಾರೆ. ಸೊ ನಾವು ಎಲ್ಲ ಇಯರಿಗೂ ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಟೋಟಲ್ನ ಆವ್ರೇಜ್ ಮಾಡಿದ್ರೆ ನಮಗೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಸೊ ಫಸ್ಟ್ ಇಯರಲ್ಲಿ ಅಂದರೆ 1961ನಲ್ಲಿ 1951 ಪಾಪ್ಯುಲೇಷನ್ ಮೈನಸ್ ಮಾಡಿ ಡಿವೈಡೆಡ್ ಬೈ 1951 ಪಾಪ್ಯುಲೇಷನ್ ಹಾಕಿ ಪರ್ಸೆಂಟೇಜ್ ಹಾಕಬೇಕು. ಸೊ ಕಂಪೇರಿಂಗ್ 2 ಇಯರ್ಸ್ ಅಂದರೆ ಇವಾಗ 1951 ಇರೋ ಪಾಪ್ಯುಲೇಷನ್ ಮತ್ತು ಪ್ರೊಡಕ್ಷನ್ನ 1961ಗೆ ಕಂಪೇರ್ ಮಾಡ್ಕೋಬೇಕು. ಸೊ ಮೈನಸ್ ಮಾಡಿ ಡಿವೈಡೆಡ್ ಬೈ ಕರೆಂಟ್ ಇಯರ್ ಪಾಪ್ಯುಲೇಷನ್ ಹಾಕಿ ಪರ್ಸೆಂಟೇಜ್ ಹಾಕಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ 21 - 20 ಡಿವೈಡೆಡ್ ಬೈ 20 ಇಂಟು 100% ಅಂದರೆ ನಮಗೆ 5%. ದ ಸೇಮ್ ವೇ 24 - 21 ಬೈ 21 ಇಂಟು 100 ಅಂದರೆ ನಮಗೆ 14.29% ಸಿಗುತ್ತೆ. ಸೇಮ್ ವೇ ಎಲ್ಲ ಇಯರಿಗೂ ಮಾಡಿದ್ರೆ ನಮಗೆ ಅದನ್ನು ಆವ್ರೇಜ್ ಮಾಡಬೇಕು. ಡಿವೈಡೆಡ್ ಬೈ 6 ಇಯರಿಗೆ ಆವ್ರೇಜ್ ತೆಗಿಬೇಕಾಗಿರೋದ್ರಿಂದ 1/6 ಇಂಟು ಎಲ್ಲ ಇಯರ್ದು ಪರ್ಸೆಂಟೇಜ್ ಹಾಕ್ಕೋಬೇಕು. 5 + 14.29 + 12.50 + 11.11 + 6.67 + 9.38 ನಮಗೆ ಟೋಟಲ್ 9.82% ಸಿಗುತ್ತೆ. ಅದನ್ನು ಆನ್ಸರ್ ಸೆಲೆಕ್ಟ್ ಮಾಡಬೇಕು. ಆಪ್ಷನ್ ಸಿ. 10th ಕ್ವೆಶನ್. ಇನ್ ದ ಇಯರ್ 1951 ವಾಟ್ ವಾಸ್ ದ ಪವರ್ ಅವೈಲಬಿಲಿಟಿ ಪರ್ ಪರ್ಸನ್. ಪವರ್ ಅವೈಲಬಿಲಿಟಿ ಪರ್ ಪರ್ಸನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪಾಪ್ಯುಲೇಷನ್ ಇಂಟು 1000 ಡಿವೈಡೆಡ್ ಬೈ ಅಲ್ಲಿರೋ ಪಾಪ್ಯುಲೇಷನ್ ಅಂದರೆ 20, ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 500 ವ್ಯಾಟ್ಸ್ ಅಂತ ಸಿಗುತ್ತೆ.
11th question, which decade registered from the maximum growth rate percent of population? ಅದಕ್ಕೆ ಮ್ಯಾಕ್ಸಿಮಮ್ ಗ್ರೋತ್ ರೇಟ್ ಯಾವುದ್ರಲ್ಲಾಗಿದೆ ಅಂತ ಕೇಳಿದ್ದಾರೆ. ಪಾಪ್ಯುಲೇಷನ್ ಗ್ರೋತ್ ರೇಟ್ ಮ್ಯಾಕ್ಸಿಮಮ್ ಇರೋದು 1961ಇಂದ 71ಗೆ 21 ಇದ್ದಿದ್ದು 24 ಆಗಿದೆ, ಅಂದರೆ 4 ಜಾಸ್ತಿ ಆಗಿದೆ. ಬೇರೆ ಎಲ್ಲದರಲ್ಲೂ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಆಗಿದೆ. ಸೊ 1961 to 71 is the answer for 11th question. 12th question ಬಂದು based on the average decadal growth rate what will be population in the year 2021 ಅಂತ ಕೇಳಿದ್ದಾರೆ. ನಾವು average growth rate find out ಮಾಡಿದ್ದೀವಿ 9.82. Therefore population in the year 2021 is 35 plus 35 into growth rate 9.82 divided by 100 million ಅಂತ. ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 38.49 ಮಿಲಿಯನ್ ಇಯರ್ ಇನ್ ದ ಇಯರ್ 2021ನಲ್ಲಿ ಪಾಪ್ಯುಲೇಷನ್ ಗ್ರೋತ್ ರೇಟ್ 38.49. ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ನಮಗೆ ಬಾರ್ ಗ್ರಾಫ್ ಕೇಳ್ಬೋದು. ಆಲ್ಮೋಸ್ಟ್ 90% ಟೇಬಲ್ ಚಾರ್ಟೇ ಕೇಳ್ತಾರೆ. ಸೊ ನಾನು ಇದರಲ್ಲಿ ಬಾರ್ ಗ್ರಾಫ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಕೊಡ್ಬೋದು ಅಂತ. ಎ ವಾಚ್ ಕಂಪನಿ ಪ್ರೊಡ್ಯೂಸಸ್ 4 different products. The sale of these products in lakh during 2005 and 2010 are shown in the following bar diagram. Study the graph and answer the question ಅಂತ ಕೇಳಿದ್ದಾರೆ. ಸೇಲ್ಸ್ ಇನ್ ಲ್ಯಾಕ್ಸ್ ಮತ್ತು ಪ್ರಾಡಕ್ಟ್ಸ್ 4 ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ. 2000 ರಿಸ್ಟ್ ವಾಚು 22.3 2005ಯಲ್ಲಿ, 2010ನಲ್ಲಿ 28.7. ಟೇಬಲ್ ಕ್ಲಾಕ್ 9.5 in 2005, 2010ನಲ್ಲಿ 22.3 ಆಗಿದೆ. ಸ್ಟಾಪ್ ವಾಚ್ ಅದು 2005ಯಲ್ಲಿ 7.6, 2010ನಲ್ಲಿ 3.5. ವಾಲ್ ಕ್ಲಾಕು 2005ಲ್ಲಿ 30.7 ಇದ್ದಿದ್ದು 2010ನಲ್ಲಿ 38.6 ಆಗಿದೆ. ಸೊ ಇದರಲ್ಲಿ 3 ಕ್ವೆಶನ್ಸ್ ಕೇಳಿದ್ದಾರೆ. ದ ಸೇಲ್ಸ್ ಇನ್ ದ ಪರ್ಸೆಂಟೇಜ್ ಆಫ್ ರಿಸ್ಟ್ ವಾಚ್ ಇನ್ 2010 ಮೋರ್ ದ್ಯಾನ್ ದ ಸೇಲ್ಸ್ ಆಫ್ ಟೇಬಲ್ ಕ್ಲಾಕ್ ಇನ್ 2010 ವಾಸ್ ಆಲ್ರೆಡಿ ಬೈ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ 2010ಇಂದ 2000. ಸೊ ಟೇಬಲಲ್ಲಿ ನೋಡಿದ್ರೆ ರಿಸ್ಟ್ ವಾಚು 28.7 ಇದ್ದಿದ್ದು 22.3 ಇದ್ದಿದ್ದು 28.7 ಆಗಿದೆ. ಸೊ 28.7 minus 22.3 divided by 22.3 into 100% ಅಂತ ಆಗ್ತದೆ 28.7%. ಸೊ ಆಪ್ಷನ್ ಸಿ. The ratio of sales of stopwatch in 2010 to the sales of table clock in 2005. ಸ್ಟಾಪ್ವಾಚ್ನ ಸೇಲ್ ಆಫ್ ಟೇಬಲ್ ಕ್ಲಾಕಿಗೆ ಮಾಡಿದ್ದಾರೆ. 2005ಯಲ್ಲಿ ಸ್ಟಾಪ್ ವಾಚ್ ಇದ್ದಿದ್ದು 7.6, ಟೇಬಲ್ ಕ್ಲಾಕ್ ಇದ್ದಿದ್ದು 9.5. ಸೊ 9.5 3.5 divided by 9.5 is equal to 7:19. Option is option is D, 7:19. Third question. The sales of table clock in 2005 was less than the sales of wall clock in 2005 is nearly by ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ 30.7 ಇದ್ದಿದ್ದು 9.5 ಆಗಿದೆ, ಡಿವೈಡೆಡ್ ಬೈ 30.7 ಪರ್ಸೆಂಟೇಜ್ ಆಗಿದೆ 69.05 ಬರುತ್ತೆ. ಆಪ್ಷನ್ ಬಿ. ವೆನ್ ಡಯಾಗ್ರಾಮ್ ಕೂಡ ಕೇಳ್ಬೋದು ಇದರಲ್ಲಿ. ಸೊ ದ ಫಾಲೋಯಿಂಗ್ ಕ್ವೆಶನ್, ದ ಎಕ್ಸ್ಪೆನ್ಸ್ ಆಫ್ ಎ ಕಂಟ್ರಿ ಆಫ್ ಅ ಪರ್ಟಿಕ್ಯುಲರ್ ಇಯರ್ ಇಸ್ ಗಿವನ್ ಇನ್ ದ ಪೈ ಚಾರ್ಟ್. ರೀಡ್ ದ ಪೈ ಚಾರ್ಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್. ಇಲ್ಲಿ ಸ್ಪೋರ್ಟ್ಸಿಗೆ 18 ಡಿಗ್ರಿ, ಅದರ್ಸ್ 30%, ನಾನ್ ಪ್ಲ್ಯಾನ್ 36 ಡಿಗ್ರಿ, ಸ್ಟೇಟ್ ಡೆವಲಪ್ಮೆಂಟ್ 15%, ಡಿಫೆನ್ಸ್ 15%, ಎಜುಕೇಷನ್ 10%. ಸೊ ಇಲ್ಲಿ ಡಿಗ್ರಿ ಅಂತ ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವು 360/360 ಅಂತ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ಹೆಲ್ತಿಗೆ, ಸ್ಪೋರ್ಟ್ಸ್ಗೆ ಮತ್ತು ನಾನ್ ಪ್ಲ್ಯಾನ್ಗೆ ಡಿಗ್ರೀಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವೆಶನ್, ದ ಪರ್ಸೆಂಟೇಜ್ ಆಫ್ ಲೆಸ್ ಮನಿ ಸ್ಪೆಂಟ್ ಆನ್ ನಾನ್ ಪ್ಲ್ಯಾನ್ ದ್ಯಾನ್ ದಟ್ ಆನ್ ಡಿಫೆನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. 48 ಕ್ವೆಶನಿಗೆ ಮನಿ ಸ್ಪೆಂಟ್ ಆನ್ ನಾನ್ ಪ್ಲ್ಯಾನ್ ಇರೋದು 36 ಡಿಗ್ರಿ, ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 100 ಅಂದರೆ 10%. ನಾನ್ ಪ್ಲ್ಯಾನ್ ಇರೋದು, ನಾನ್ ಪ್ಲ್ಯಾನಲ್ಲಿ 15% ಸ್ಪೆಂಟ್ ಆನ್ ಡಿಫೆನ್ಸ್ ಇರೋದು 15%. ಇವಾಗ ಕ್ಯಾಲ್ಕುಲೇಟ್ ಮಾಡಿರೋದು ನಾನ್ ಪ್ಲ್ಯಾನಿಗೆ 10%. ಸೊ 5% ಇಸ್ ದ ಆನ್ಸರ್. ಆಪ್ಷನ್ ಎ, ಆಪ್ಷನ್ ಸಿ. 49th question is the percentage of excess money spent on other than that of sport is. Money spent on sport is 18 degree divided by 360 ಅಂದರೆ 5%. Money spent on others is 30% minus 5% ಅಂದರೆ 25%. Option B. Next question, the percentage of total spending on health is. ಹೆಲ್ತಿಗೆ ಕೊಟ್ಟಿರೋದು 54 ಡಿಗ್ರಿ ಅಂತ, ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 100 ಅಂದರೆ 15%.
ಥ್ಯಾಂಕ್ ಯು.